please see the notice. Showcase notice ಅದು why should not arrest ಅಂತ ಅಲ್ಲಿ ಕೊಡೋದು. ಅದು ಹೌದು sir. 41A is not a witness notice. ಅಲ್ಲ ಅನುಮಾನ Witness ಬಂದ್ರೆ notice ಆದ್ರೆ ನೀವು ಹೇಳೋದು ಸರಿ ಕರ್ಕೊಂಡ್ ಬಿಡ್ಬೋದು ವಿಚಾರಣೆ ಮಾಡಿ. ಹೌದು. ಅಕ್ಯೂಡಿಗೆ ನೋಟಿಸ್ ಕೊಟ್ಟಾಗ what steps you have taken? 41A ನೋಟಿಸ್ ಕೊಟ್ಟ ಮೇಲೆ ಅವರು ಪೊಲೀಸ್ ಸ್ಟೇಷನ್ ಬಂದ ಮೇಲೆ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ವಿಚಾರಣೆಗಾಗಿ ಕರೆದು ಈಗ ಡಿಫರೆನ್ಸ್ ಬಿಟ್ವೀನ್ 41A and 161(3). 161 ಕೆಳಗೆ ನೋಟಿಸ್ ಕೊಟ್ಟದು ವಿಚಾರಣೆ ಕರ್ಸೋದು ವಿಟ್ನೆಸ್ ನ. ಇಲ್ಲಿ ಅಕ್ಯೂಡ್ ಕರ್ಸಿರೋದು ನೀವು. ಅಕ್ಯೂಡ್ ಕರ್ಸಿ ವಿಚಾರಣೆ ಮಾಡಿ ಕೈ ಬಿಟ್ವಿ ಅಂದ್ರೆ ವೆದರ್ ಯು ಫೈಲ್ಡ್ ಫೈನಲ್ ರಿಪೋರ್ಟ್ ಇನ್ ದಿಸ್ ಕೇಸ್. ಇನ್ವೆಸ್ಟಿಗೇಷನ್ ಈಸ್ ಇನ್ ಪ್ರೋಗ್ರೆಸ್. ಯು ಹ್ಯಾವ್ ನಾಟ್ ಫೈಲ್ಡ್ ಫೈನಲ್ ರಿಪೋರ್ಟ್. ನೋಡಿ, ಏನ್ ಸಸ್ಪೆಕ್ಟ್ ಏನ್ ಮಾಡಿದ್ರಿ ಅದನ್ನ? ಆ ಹುಡುಗಿ ಮೈನರ್ ಇನ್ನು ನಾವು ಅದಕ್ಕೆ ನಾವು ಲಾಸ್ಟ್ ಆರ್ಡರ್ ಕೂಡ ಬರ್ದಿದೀವಿ. ನೀವ್ ಇದನ್ನ ಬಹಳ ಸುಲಭವಾಗಿ ತಗೋತಾ ಇದ್ದೀರಾ. ಮೈನರ್ ಅನ್ನೋ ಕಾರಣಕ್ಕೆ ನೀವು ಏನ್ ಮಾಡ್ಬೇಕು ಆಗೋದನ್ನ ಮಾಡ್ತಾ ಇಲ್ಲ. ಮಾಡ್ತೀವಿ. ಮೇಜರ್ ಆಗಿದ್ರೆ ವಿಡ್ ಆಲ್ಸೋ ಸೆಡ್ ಆಲ್ ರೈಟ್, ಯು ಡೂ ವಾಟ್ ಎವರ್ ಯು ವಾಂಟ್. ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಶಿ ಇಸ್ ಎ ಮೈನರ್. ಏನ್ ಮಾಡ್ತೀರಾ? ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ. ಟೆಕ್ನಾಲಜಿ ಪ್ರಾಬ್ಲಮ್, ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ. ಅಲ್ರಿ 41A ಕೆಳಗಡೆ ಅವ್ರನ್ನ ಅಕ್ಯೂಸ್ಡ್ ಅಂತ ಮಾಡದ್ಮೇಲೆ ನೀವು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಅರೆಸ್ಟ್ ವಾರಂಟ್ಗೆ, ಇಫ್ ಯು ಡೋಂಟ್ ಅರೆಸ್ಟ್ ದೆನ್ ವಾಟ್ ವಿಲ್ ಹ್ಯಾಪನ್ ದೆನ್? ಶಿ ಇಸ್ ಎ ಮೈನರ್ ಗರ್ಲ್. ಪಾಲಕರು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವ್ ಹಿಂಗ್ ಮಾಡ್ತಾರದ್ ನೋಡಿ ಅವ್ರಿಗೆ ಧೈರ್ಯ ಬಂದಿದೆ. ಅವ್ರು ಕರ್ಕೊಂಬಂದ್ ಕುಂದಿಸ್ತಾ ಇದ್ದೀವಿ ಸರ್. ಮಾಡ್ತೀವಿ ಅವ್ರು ಸ್ಟೇಷನ್ ಕರ್ಕೊಂಬಂದ್ ಕೂಡಿಸ್ತಾ ಇದ್ದೀವಿ ಸರ್. ದಟ್ ಈಸ್ ನಾಟ್ ದಿ ಪ್ರೊಸೀಜರ್. ಕರ್ಕೊಂಡ್ ಕುಂಡ್ರಿಸೋದು ಇಟ್ ಈಸ್ ಇಲ್ಲಿಗಲ್. ಅಲ್ಲ ಅದ್ರ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅವ್ರ ಕಡ್ಲಿಂದ ವಿಲ್ ಗೆಟ್ ದಿ ಇನ್ಫಾರ್ಮೇಶನ್. ಕಾಗ್ನಿಜಬಲ್ ಅಫೆನ್ಸ್. ಹಳೇದು ಕೊಡಿ CRPC, ಹೊಸದು. ಅಲ್ಲ ಈಗ ನಾವು ಅರೆಸ್ಟ್ ಮಾಡಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು ಸ್ವಾಮಿ. ಈಗ ನಾವು ಅವ್ರನ್ನ ಕಡ್ಲಿಂದ ಅವ್ರ ಫೋನ್ ಗೆ ನಾನು ಮಾಡಿದ್ರೆ ನಾವು ಟ್ರೇಸ್ ಔಟ್ ಮಾಡ್ಬೋದು ಅಂತ ನಮ್ ಪ್ರಯತ್ನ ಅಷ್ಟೇ. ಯಾವ್ದು ಹೊಸ ಪ್ರಾವಿಷನ್? ಯಾವ್ದು? VSN action, further action my lord will take it my lord. Even now also my lord we are searching that girl my lord. If it trace my lord, we'll produce that one. That is the assurance we made my lord. As per that one, second status report is filed. Even now also my lord, you will also grant my lord another 10 days time my lord. If we found my lord, we will produce it before preponing this case before lordship my lord, and will proceed with those who has made the allegation against them also my lord. ಇದು ಬರೀ habeas corpus ಒಂದೇ ಅಲ್ಲ. ಹೌದಾ? proceedings say that have to proceed against the accused for the cognizable offense which is punishable with imprisonment for 10 years. 10 years imprisonment ಇದ್ರು ನೋಟಿಸ್ ಕೊಟ್ರಿ, ಠಾಣಿ ಕರ್ಸಿದ್ರಿ, ಇಂಟ್ರಾಗೇಷನ್ ಬಗ್ಗೆ ಮಾಹಿತಿ ಇಲ್ಲ, ಸುಮ್ನೆ ಕೈ ಬಿಟ್ರಿ. ಅವ್ರು ಕರೆದ್ರಿ, ಏನಿಲ್ಲ ಅಂತ ಅಷ್ಟೇ ಬರದ್ರಿ 2 ಲೈನ್. ದಿಸ್ ಇಸ್ ದಿ ಇನ್ವೆಸ್ಟಿಗೇಷನ್. we'll do it my lord. ಅವ್ರು ಕರೆಸಲಾಗಿ ಮಾಹಿತಿ ಇಲ್ಲ, ಲಭ್ಯ ಇಲ್ಲದ್ರಿಂದ ಅವ್ರನ್ನ ಬಿಡಲಾಯ್ತು. ಸರ್ ಅವ್ರ ಮೊಬೈಲ್ ಟ್ರ್ಯಾಕ್ ಮಾಡಬೇಕು. ಎಲ್ಲಿದೆ? ವೇರ್ ಇಸ್ ದಿ ಮೆಟೀರಿಯಲ್ಸ್? ಪೀಡಿಯರ್ ಆಕ್ಷನ್ ಇದೆ. ಅವ್ರ ಮದರ್ ಇಲ್ಲಿ ಮೆಟೀರಿಯಲ್ಸ್ ಇಲ್ಲ. ತಂದೆ ತಾಯಿನೂ ಅಕ್ಯೂಸ್ಡ್ ಪರ್ಸನ್ಸ್ ಅಲ್ವೇನ್ರಿ? ಕಂಪ್ಲೇಂಟ್ ಅವ್ರ ಮೇಲೂ ಇದೆ, ಅಲಿಗೇಷನ್. ಸರ್ ಅವ್ರದ್ದು ಅವ್ರನ್ನ ಅಕ್ಯೂಸ್ಡ್ ಅಂತ ಮಾಡಿದೀರಾ ನೀವು? ಕಾಲ್ ಬರ್ತಾವ ಅಂತ ಹೇಳಿ ಅವ್ರ CDR ಆಕ್ಷನ್ ಇದೆ ಸರ್. ಎಲ್ಲ ಮೊಬೈಲ್ ನಂಬರ್ ಅದು ಹುಡುಗಂದ ಆಯ್ತ್ರಿ. ಹುಡುಗಿ ಫ್ರೆಂಡ್ಸ್ ಆಕ್ಷನ್. ಈ ತಂದೆ ತಾಯಿನ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು ಅಂತ? ಸರ್ ಮೊಬೈಲ್ ಕರೆಗಳು ನೀವು ಅವ್ರನ್ನ ಅಕ್ಯೂಸ್ಡ್ ಪರ್ಸನ್ಸ್ ಅಂತ ಮಾಡಿದ್ಮೇಲೆ, ನೋಟಿಸ್ ಇಶ್ಯೂ ಮಾಡಿದ್ಮೇಲೆ, ಅವ್ರು ಠಾಣೆಗೆ ಬಂದ್ಮೇಲೆ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಅದನ್ನೇ ಅವ್ರು ಹೇಳ್ತಾ ಇರೋದು. ಇಲ್ಲ ಅವ್ರ ಮೊಬೈಲ್ದಲ್ಲಿ ಅವ್ರು ಏನಾರು ಬರ್ಬೋದು ಅಂತ ತಿಳ್ಕೊಂಡಿಗೆಸಿ ವಿ ಆರ್ ವೇಟಿಂಗ್ my lord. Mobiles can be retained in police station. ಇಂಟ್ರಾಗೇಷನ್ ಯಾವ ರೀತಿ ಮಾಡ್ಬೇಕು ಅಂತ ಯಾಕೆ ಕೋರ್ಟ್ ಹೇಳಲ್ಲ? ಇಟ್ ಇಸ್ ದಿ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಐಒ. ಅವ್ರ ಸ್ಕಿಲ್ ಉಪಯೋಗಿಸಿ ಹೇಳ್ಬೇಕು ಅದನ್ನ. We'll do it. That is investigation. But we'll do it my lord. That your lordship not have it. ಅದನ್ನ ನಾವು ಹಿಂಗ್ ಮಾಡ್ಬೇಕು ಹಂಗ್ ಮಾಡೋಕ್ ಹೇಳ ಅಗತ್ಯ ಇಲ್ರಿ. ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಐಒ. We are making the effort my lord. IO powers ಕೊಟ್ರೆ ಅದಕ್ಕೆ. This is second time they have to be careful my lord. When first time they went my lord, and I also produced that B report also my lord. Last she only given the voluntary statement before the magistrate. Second time see, at least they have to care against that. ಜನಗಳಿಗೆ ಅವ್ರಿಗೆ ಅರ್ಥ ಆಗೋದಿಲ್ಲ. She is a minor. Yes my lord. She doesn't understand the consequences. But this boy should have been more careful. That is also my lord. That is also. He should understand the consequences, and you people should tell the parents consequences ಏನಾಗುತ್ತೆ ಅಂತ. ಇದು ಆಕ್ಚುಲಿ ಪೋಕ್ಸೋ ಬರುತ್ತೆ.
ಅದಕ್ಕೆ ರಿಜಿಸ್ಟರ್ ಮಾಡಿಲ್ಲ. ವೆನ್ ಇಟ್ ಇಸ್ ಕ್ಲಿಯರ್ ದಟ್ ದಿ ಗರ್ಲ್ ಇಸ್ ಮೈನರ್, ಹೌದು, ಅಲ್ಲ ನಾವು ಅದಕ್ಕೇನೆ ಮೈನರ್ ಇದ್ದದಕ್ಕೇನೆ ಡೇ ಟು ಡೇ ಮಲಾಡ್ ವಿ ಆರ್ ಇಂಟರ್ಗೇಟ್. ಅಲ್ಲ, even you are not registered the case under the POCSO Act. Yes, Victim is below 16 Okay. years. Definitely, my lord, that is. Another 10 days, my lord, will also grant, my lord. We'll proceed with the, my lord. Then, my lord, will trace that girl also. First, our aim is, my lord, to get that girl, that's all. Thereafter, my lord, definitely we'll take action against. ಅದಕ್ಕೆ ಏನು ಮೆಥಡ್ ಯೂಸ್ ಮಾಡ್ಬೇಕು ಅದೇ. ಅದನ್ನ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಅದೇ. ದಟ್ ಇಸ್ ವಾಟ್ ಮೈ ಲರ್ನ್ಡ್ ಬ್ರದರ್ ಇಸ್ ಸೇಯಿಂಗ್. Please. ಏನ್ ಹೊಸದಲ್ಲ ಅವರಿಗೆ. ಬಟ್ ಇಟ್ ಅಪಿಯರ್ಸ್ ದಟ್ ದೇ ಹ್ಯಾವ್ ಟೇಕನ್ ಇಟ್ ಕ್ಯಾಶುಯಲಿ. Last time ನಾವೇ ಮಾಡಿ ಕರ್ಕೊಂಡ್ ಬಂದಿದ್ದೀವಿ ಸ್ವಾಮಿ. ಹೌದು, ನಾವೇ ಮಾಡಿದ್ದು ಅದು. ಅದೇ ಈ ಸಲ ಕೇರ್ಫುಲ್ ಆಗಿಬಿಟ್ಟಿದೆ, ದಟ್ ಇಸ್ ದ ಪ್ರಾಬ್ಲಮ್. ಸಿಮ್ ಯೂಸ್ ಮಾಡ್ತಾ ಇಲ್ಲ,